ಅವ್ರು ಕೇಳಿದ ಕತೆ ಎಲ್ಲ ಕೇಳಿ ಈ ಸಿನಿಮಾ ದುನಿಯಾ ವಿಜಯ್ ಮತ್ತು ಅಪ್ಪು ಸರ್ ಇಂಥವ್ರಿಗೆ ಮಾಡಿರೋ ಕತೆ, ಈ ಹುಡುಗ ಚಾಕ್ಲೇಟ್ ಇರೋ ನೀವು ಏನು ಮಾಡ್ತೀರ, ಯಾರೋ ಒಬ್ಬ ಬಂದು ಅವ್ರ ಬಟ್ಟೆ ಹಿಡ್ಕೊಂಡ್ರೆ ಹೊಡೆದಿದ ತಕ್ಷಣ ಇವ್ರದ್ದು ಬಟ್ಟೆ ಎಲ್ಲ ಕಿತ್ಕೊಂಡು ಹೋಗಿ ಅವನು ಗೋಡೆಗೆ ಹೊಡೆದು 6 ಪ್ಯಾಕ್ ಅಲ್ಲೇ ರಿವೀಲ್ ಆಗೋದು. ನೀವು ಡೈರೆಕ್ಟ್ ಥರನೇ ಇರಲ್ಲ ಸಿನಿಮಾ ಅಂದರೆ ಶೂಟಿಂಗ್ ಸ್ಪಾಟಲ್ಲಿ ಅಂತ. ನನ್ನ ಕ್ಯಾರೆಕ್ಟರ್ ಚಿಕ್ಕ ಚಿಕ್ಕ ಗರ್ಜನೆ ಮಾಡುತ್ತೆ ಪಕ್ಕವಾಗಿ. ಡೇಟ್ಸ್ ಎಲ್ಲ ಕನ್ಫ್ಯೂಷನ್ ಆಗ್ಬೋದು, ಯಾಕಂದ್ರೆ ಪ್ರೇಮ್ ಸಿನಿಮಾ ಅಂದರೆ ಗೊತ್ತಲ್ವಾ. ಸೊ ಆಬ್ವಿಯಸ್ ಆಗಿ ನಾನು ಆ ಸಿನಿಮಾ ಬಿಟ್ಟು ಇಲ್ಲಿ ಬನ್ನಿ ಅಂತ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ನೀನು ಅವನು ನೋಡಿಲ್ಲ ಅಂದರೆ ಅವ್ನು ನೋಡಕ್ ಅವನೇ ನಯಪ್ಪ ಸ್ವಾಮಿನ ನಾನೇನು ಮಾಲೆ ಹಾಕೊಂಡೋಗಿ ನೋಡ್ಬೇಕಂತ. ಮಾಸ್ತಿ ನಮ್ಮ ಕನ್ನಡದ ಆಸ್ತಿ. ಭೇಟಿ ಆಡಕ್ ನಾನು ನೀನು ಬಕರ ಅನ್ಕೊಂಡೇನೋ ಬಾಡ್ಕೋ ಅಂತ. ಅಲ್ಲಿ ಸಡನ್ ಆಗಿ ನನಗೆ ಒಂದು ನನ್ ಬಗ್ಗೆ ಕೇಳ್ತಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಹೋಗಿ ನೋಡಿದ್ಮೇಲೆ ಅವ್ರು ಹೇಳಿದ್ ಒಂದೇ ಮಾತು, ನನಗೆ ದರ್ಶನ್ ಸರ್ನ ನೋಡ್ದಂಗೆ ಆಗ್ತಿದೆ ಇದ್ರಲ್ಲಿ ಹೀರೋ ಕ್ಯಾರೆಕ್ಟರ್ ಅಂತ. ಕಿರಣ್ ರಾಜ್ ಫ್ಯಾನ್ಸ್ಗೆ ಇದು ತುಂಬಾ ಅಂದ್ರೆ ಒಂದು ಫುಲ್ ಮೀಲ್ಸ್ ತರ ಸಿನಿಮಾ ಇದು. ಈಗ ಶೇರ್ ಸಿನಿಮಾದ ಡೈರೆಕ್ಟರ್ ಪ್ರಸಿದ್ಧ ಸರ್ ಅವ್ರು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ನೋಡ್ತಿದ್ವಿ ನಿಮ್ಮ ಸಿನಿಮಾ ಹೀರೋಯಿನ್ ಆಗಿ ವಿಲನ್ ಅವರು ಏನೇನೆಲ್ಲ ಮಾಡ್ತಿದ್ರಿ ಅಂತ ಹೇಳಿ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಹೇಳಿ ಸರ್. ಈ ಸಿನಿಮಾ ಕಥೆಯನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಗೆ ತಲೆಗೆ ಹೊಳೆದಂತಹ ಪ್ಲಾನ್ ಶೇರ್ ಹೇಗೆ ಉಟ್ಕೊಳ್ತು? ಶೇರ್ ಹುಟ್ಟಿದ್ದೆ ಕಿರಣ್ ಕ್ಯಾರೆಕ್ಟರ್ ಇಂದ. ಭರ್ಜರಿ ಗಂಡು ನಾವು ಮಾಡುವಾಗ ಅಲ್ಲಿ ಅಂದರೆ ಒಂದು ದೊಡ್ಡ ಮಟ್ಟದ ತಯಾರಿ ಕಿರಣ್ ಆಗಿದ್ದು. ನಾನು ಇನ್ಫ್ಯಾಕ್ಟ್ ನಾವು ಈ ಕಥೆನ ತಗೊಂಡು ಕಲರ್ಸ್ ಚೀಫ್ ಪರಮ್ ಸಾರ್ ಹತ್ರ ಹೋದಾಗ ಅವ್ರು ಕೇಳಿದ ಕತೆ ಎಲ್ಲ ಕೇಳಿ ಈ ಸಿನಿಮಾ ದುನಿಯಾ ವಿಜಯ್ ಮತ್ತು ಅಪ್ಪು ಸರ್ ಇಂಥವ್ರಿಗೆ ಮಾಡಿರೋ ಕತೆ, ಈ ಹುಡುಗ ಚಾಕ್ಲೇಟ್ ಇರೋ ನೀವು ಏನು ಮಾಡ್ತೀರಾ ಅಂತ. ನಾನು ಹೇಳಿದೆ ಒಂದು 6 ಮಂತ್ಸ್ ಬಿಟ್ಟು ನೀವು ನೋಡಿ ಅವ್ರನ್ನ ಹೇಗಿರ್ತಾರೆ ಅಂತ. ಐ ಮೀನ್ ನಾವು ಇದೆಲ್ಲ ಫಸ್ಟ್ ಡಿಸ್ಕಷನ್ ಮಾಡುವಾಗ ಹೋಗಿ ಇನ್ಫ್ಯಾಕ್ಟ್ ಅವರು ಒಂದು 2-3 ಚೇಂಜಸ್ ಹೇಳಿದ್ರು, ಅದನ್ನು ಇಂಪ್ಲಿಮೆಂಟು ಮಾಡ್ಕೊಂಡ್ವಿ. ಸೊ 6 ಮಂತ್ ಅಂದರೆ ಔಟ್ ಆಫ್ ದ ಬಾಕ್ಸ್ ಡೆಡಿಕೇಶನ್ ಕಿರಣ್ದು. ನಾನು ಸ್ವಲ್ಪ ಇದು ಏನೋ ಮಾರ್ಷಲ್ ಆರ್ಟ್ಸು ಮತ್ತು ಡ್ಯಾನ್ಸು ಇದೆಲ್ಲ ನನಗೆ ಸ್ವಲ್ಪ ಟಚ್ ಇರೋದ್ರಿಂದ ಸೊ ನಾನು ಅದನ್ನೆಲ್ಲ ಮೀರಿ ನಾನು ಡೈರೆಕ್ಟ್ ಮಾಡೋ ಹೀರೋ ಅದನ್ನೆಲ್ಲ ಮೀರಿ ಆ ಮಟ್ಟಕ್ಕೆ ಇರಬೇಕು, ನನಗೆ ಹ್ಯಾಪಿ ಆಗ್ಬೇಕಂದ್ರೆ ಅಂತ ಹೇಳಿ ಆನೆಸ್ಟಾಗಿ ತುಂಬ ಕಷ್ಟಪಟ್ಟು ಒಂದು 7-8 ಮಂತ್ಸ್ ಸಖತ್ ಇದನ್ನು ಹಾರ್ಡ್ ವರ್ಕ್ ಮಾಡಿ, ನೀವು ಕೇಳ್ತಿದ್ರೆ ಆವಾಗಲೇ ನಾನು ಕೇಳಿಸ್ಕೊಂಡು ಏನೇನು ಅಲ್ಲಿಂದ ಡೆಡಿಕೇಶನ್ ಅಥವಾ ತ್ಯಾಗ ಅಲ್ಲಿಂದಾನೇ ಶುರು ಆಗಿರೋದು. ಅದು ಮರ್ತ್ಬಿಟ್ಟು ಮೋಸ್ಟ್ಲಿ ಅದೆಲ್ಲ ಮರ್ತ್ಬಿಟ್ಟಿದ್ದಾರೆ ಅವರು. ಒಂದೊಂದು ದಿವಸ ಮಧ್ಯೆ ಹೇಳೋರು ಇವತ್ತು ಒಳ್ಳೆ ನಾನ್ ವೆಜ್ ತಿನ್ಬೇಕು ಇವತ್ತು ಅಂತಂದ್ರೆ ಮಧ್ಯ ಅಲ್ಲ, ಐ ಮೀನ್ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಫಸ್ಟ್ ಕೆಲಸ ಮಾಡೋದೇ ನಾನು ಚೆನ್ನಾಗಿ ನಾನ್ ವೆಜ್ ತಿನ್ಬೇಕು ಅಂತ. ಪಾಪ ಅಷ್ಟು ಸೀರಿಯಸ್ ಆಗಿ ಆನೆಸ್ಟ್ ಆಗಿ ನಾನು ಏನೇ ಒಂದು ಬಿಟ್ ಕಳಿಸ್ಲಿ, ಒಂದು ಆಕ್ಷನ್ ಇರ್ಬೋದು. ಭರ್ಜರಿ ಗಂಡಲ್ಲಿ ಸುಮಾರು ಒಂದು 4 ಫೈಟ್ ತುಂಬ ವೆರೈಟಿ ಇದೆ, ಒಂದೇ ಥರ ಆಕ್ಷನ್ ಇರಲ್ಲ ಅದರಲ್ಲಿ. ಸೊ ಅದಕ್ಕೆಲ್ಲದಕ್ಕೂ ತಯಾರಿ ಮಾಡಿಕೊಂಡ್ರು. ಅದು ಆ ಸಿನಿಮಾಗೆ ಎಷ್ಟು ಮಾಡಬೇಕು ಅಷ್ಟು. ಅಂದ್ರೆ ಇವಾಗ ಅವರು 6 ಪ್ಯಾಕ್ ಇದೆ ಅಂತ ಎಲ್ಲ ಫೈಟಲ್ಲೂ 6 ಪ್ಯಾಕ್ ನಾವು ತೋರ್ಸೋಕ್ಕಾಗಲ್ಲ, ಅಥವಾ ಇನ್ನೇನೋ ಕಲ್ತಿದ್ದಾರೆ ಅಂತ ಎಲ್ಲ ಅದನ್ನೇ ಮಾಡೋಕ್ಕಾಗಲ್ಲ. ಸೊ ನನಗೆಲ್ಲೋ ಇನ್ನೂ ಇದೆ, ನಾನು ಈ ಕ್ಯಾರೆಕ್ಟರ್ ಜೊತೆ ಮಾಡೋದು ಇನ್ನೂ ಏನೋದು ಇದೆ ಅಂತ ನಾನು ಭರ್ಜರಿ ಗಂಡು ಮಾಡುವಾಗಲೇ ಅಂದರೆ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಮಾಡುವಾಗ ಅದನ್ನು ಯೋಚನೆ ಮಾಡ್ತಾ ಇದ್ವಿ. ಸೊ ಸಡನ್ ಆಗಿ ಈ ಶೇರ್ ಸಿನಿಮಾ ಆಫರ್ ಬಂತು. ಆವಾಗ ಈ ಕ್ಯಾರೆಕ್ಟರ್ ಎಲಿವೇಶನ್ ತೊಗೊಂಡಿದ್ದೆ ಶೇರ್ ಅಂತ. ಅಂದರೆ ನನಗೆ ಹೀರೋನ ಈ ಥರ ತೋರಿಸ್ಬೇಕು, ಈ ಥರ ಇರ್ಬೇಕು ಕ್ಯಾರೆಕ್ಟರು. ಸೊ ಅಲ್ಲಿಂದ ಉಟ್ಕೊಂಡಿದ್ದು ಕತೆ ಶೇರ್ ಅನ್ನೋದು. ಸೊ ಅದಕ್ಕೆ ಈ ಅದಕ್ಕೆ ಪುಕ್ಕ ಎಲ್ಲ ಬಂದಿದ್ದು. ಶೇರ್ ಹುಟ್ಟೋದಕ್ಕೆ ಕಾರಣ ಕಿರಣ್ ರಾಜ್. ಹೌದು, ಅದಕ್ಕೆ ಟೈಟ್ಲ್ ಶೇರ್ ಅಂತಾನೆ ಇಟ್ಟಿರೋದು ಅದಕ್ಕೆ. ಸೊ ಅದರಲ್ಲಿ ಕಂಟೆಂಟ್ ಏನೇ ಇರ್ಬೋದು, ಬಟ್ ಆ ಕ್ಯಾರೆಕ್ಟರ್ ಮಾತ್ರ ಆ ಥರ ಇರುತ್ತೆ. ಸರ್, ಕತೆ ಹೇಳಿದಾಗ ನಿಮ್ಗೆ ಯಾವ ಸೀಕ್ವೆನ್ಸ್ ತುಂಬಾ ಇಷ್ಟ ಆಗಿದ್ದು? ಯಾಕಂದ್ರೆ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಕೆಲವೊಂದು ಸೀಕ್ವೆನ್ಸ್ಗಳು ವಾವ್ ಅನ್ಸುತ್ತೆ. ನಿಮ್ಗೆ ಆ ಒಂದು ವಾವ್ ಅನ್ಸಿದಂತ ಫ್ಯಾಕ್ಟರ್ ಅಂದ್ರೆ ಮೇಜರ್ಲಿ ಹ್ಯೂಮನ್ ಇಮೋಷನ್ಸ್, ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ. ಅಂಡ್ ಆ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಆ ಹೋಲ್ ಸೀಕ್ವೆನ್ಸ್ ಇದೆಯಲ್ಲ, ಅಂದ್ರೆ ಒಂದು ಕಿಡ್ನಾಪಿಂಗ್, ಕ್ರೈಮ್ ಅಂಡ್ ತುಂಬಾ ರಾ ಗ್ರೌಂಡೆಡ್ ಸಬ್ಜೆಕ್ಟ್ ಆಗಿತ್ತು. ಲೈಕ್ ಈಗ ಯೋಚನೆ ಮಾಡಿದಾಗ ಲೈಕ್ ತುಂಬಾ ಬೇಸ್ ಲೆವೆಲ್ ಅಲ್ಲಿ ಯುನೋ ಎನ್ವೈರನ್ಮೆಂಟ್, ಅಟ್ಮಾಸ್ಫಿಯರ್ ಎಲ್ಲ ತೋರಿಸೋದು. ಲೈಕ್ ಮಾರ್ಕೆಟ್, ಈಗ ನಾನು ಒಬ್ಬ ಮಾರ್ಕೆಟ್ ಕೆಲಸ ಮಾಡೋ ಹುಡುಗನ ಕ್ಯಾರೆಕ್ಟರ್ ಮಾಡಿದಾಗ ಸೊ ಆ ಒಂದು ಏನಂತಾರೆ ಡಾರ್ಕ್ ರಾ ಜಾನರ್ ಅಲ್ಲಿ. ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗಿತ್ತು. ಲೈಕ್ ಮೈನ್ಯೂಟ್ ಡೀಟೇಲಿಂಗ್ ಏನಿದೆ ಅದೆಲ್ಲ, ಬಿಕಾಸ್ ಅದನ್ನ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಪರ್ಸನಲಿ ನಾನು. ಸೊ ಅದೆಲ್ಲ ಐ ಥಾಟ್ ಇಟ್ ವಿಲ್ ಬಿ ನೈಸ್. ಹಾಗೆ ಈ ಸಿನಿಮಾದಲ್ಲಿ ಸರ್ ಹೇಳ್ದಂಗೆ ಶೇರ್ ಉಟ್ಕೊಂಡಿದೆ ನಿಮ್ಮಿಂದಾನೆ, ಕಿರಣ್ ರಾಜಿಂದಾನೆ ಶೇರ್ ಉಟ್ಕೊಂಡಿದ್ದು ಅಂತ ಹೇಳಿ. ಈ ಒಂದು ಕತೆ ಜಾನರ್ ಅಂದ್ರೆ ಆಕ್ಷನ್ ಮೂವಿ. ಆಲ್ರೆಡಿ ಒಂದ್ಸಲಿ ಸರ್ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ರೆ, ಸೆಕೆಂಡ್ ಮೂವಿ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇರುತ್ತೆ. ನೀವು ಅವ್ರ ಜೊತೆ ಏನ್ ವರ್ಕ್ಔಟ್ ಮಾಡಿದ್ರಿ? ಯಾವ್ಯಾವ ರೀತಿ ಆಕ್ಷನ್ಸ್? ಅಂದ್ರೆ ಆಲ್ರೆಡಿ ಫಸ್ಟ್ ಸಿನಿಮಾ ನಾವು ಜೊತೆ ಮಾಡಾಗ್ಲಿಂದ ಒಂದು ರ್ಯಾಪೋ ಆಲ್ರೆಡಿ ಬಿಲ್ಡ್ ಆಗೋಗಿತ್ತು. ಅಂದ್ರೆ ಈಗ
ಮುಂಚೆನೇ ಮುಂಚೆ ಡಿಸ್ಕಷನ್ ಆಗೋದು ಜಾಸ್ತಿ ಯಾವ ತರ ಬೇಕು ಅಂತ. ಬಟ್ ಸೆಕೆಂಡ್ ಸಿನಿಮಾ ಅಷ್ಟರಲ್ಲಿ ಆ ಡಿಸ್ಕಷನ್ ಕಡಿಮೆ ಆಗೋಗಿದೆ, ಬಿಕಾಸ್ ವಿ ಆಲ್ರೆಡಿ ನ್ಯೂ ವಾಟ್ ವಿ ಬೋತ್ ನೀಡ್. ಸೊ ಈಗ ಅವ್ರು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಇದಕ್ಕೆ ಏನ್ ಚೇಂಜಸ್ ಮಾಡಬೇಕು ಅಂತ ನೆಸೆಸಿಟಿನೇ ಇರಲಿಲ್ಲ. ಐ ಓನ್ಲಿ ಗಾಟ್ ಟು ನೋ ಓಕೆ ಫಸ್ಟ್ ಬಾಡಿ ಚೇಂಜ್ ಆಗಬೇಕು ಅಂಡ್ ದೆನ್ ಲುಕ್ ಹೇರ್ಸ್ ತುಂಬಾ ಲಾಂಗ್ ಬಿಟ್ಟೆ ಆಗ. ಸೊ ಆ ಕ್ಯಾರೆಕ್ಟರ್ಗೆ ಸೊ ಆ ಒಂದು ರ್ಯಾಪೋ ಬಿಲ್ಡ್ ಆಗೋಗಿತ್ತು. ಸೊ ಇಟ್ ವಾಸ್ ಫನ್. ಅಂಡ್ ಹೇಳ್ದಾಗೆ ನಾನು ಫಸ್ಟ್ ಟೈಮ್ ಆಕ್ಷನ್ ಸೀಕ್ವೆನ್ಸ್ ಒಂದು ಗ್ರಾಂಜರ್ ಅಲ್ಲಿ ಈ ತರ ಶೂಟ್ ಆಗುತ್ತೆ ಅಂತ ನೋಡಿದ್ದೆ ಇವ್ರ ಸಿನಿಮಾ ಇಂದ. ಭರ್ಜರಿ ಗಂಡು ಅಲ್ಲೇ ವಿನೋದ್ ಮಾಸ್ಟರ್ನ ಸರ್ ಪರಿಚಯ ಮಾಡ್ಕೊಟ್ಟಾಗ ಅಲ್ಲೇ ನಾನು ಓಕೆ ಆಕ್ಷನ್ ಈ ತರ ಆಗುತ್ತೆ ಅಂತ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ನೋಡಿದ್ದು. ಇದಕ್ಕೆಲ್ಲದಕ್ಕೂ ನನ್ನ ಸಿನಿಮಾಲಿ 2 ಸಿನಿಮಾ ಅಥವಾ 3 ಸಿನಿಮಾಲೂ ಆಕ್ಷನ್ ಮತ್ತೆ ಮ್ಯೂಸಿಕ್ ಇದೆಲ್ಲ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸ್ ಜಾಸ್ತಿ ಇರುತ್ತೆ. ನಾನು ಐ ಆಲ್ಸೋ ಬಿಲೀವ್ ಇನ್ ದಟ್. ಸಿನಿಮಾ ಅನ್ನೋದು ನಾನು ಯಾರಿಗೋ ಮೆಸೇಜ್ ಹೇಳೋದು ಅಥವಾ ರಿಯಲ್ ಟೈಮ್ ರೌಡಿಗಳ ಕತೆ ಮಾಡೋದು ಅಥವಾ ಪೊಲಿಟಿಷಿಯನ್ಸ್ ಈ ಥರ ನನ್ಗೆ ಇಷ್ಟನೇ ಇಲ್ಲ. ನನಗೆ ಬಿಕಾಸ್ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಒಂದು ಸಿನಿಮಾಗೆ ಹೋದ್ರೆ ಅದು ಮಧ್ಯ ಮೆಸೇಜ್ ಬರುತ್ತೆ ಹೋಗುತ್ತೆ, ಅದು ಕತೆಗೆ ಏನು ಬೇಕೋ ಹೋಗುತ್ತೆ. ಬಟ್ ನಾನು ಉದ್ದೇಶ ಮಾಡ್ಕೊಂಡು ನಾನು ನೆಕ್ಸ್ಟ್ ಸಿನಿಮಾಲಿ ಏನಾದ್ರು ಮೆಸೇಜ್ ಹೇಳಬೇಕು ಆ ಥರ ನಾನು ಸಿನಿಮಾ ಖಂಡಿತ ಮಾಡಲ್ಲ. ಸೊ ಇದಕ್ಕೆ ನನಗೆ ಇನ್ನು ಒಂದು ಮರೆಯಲಾಗದ ಒಂದು ಡೈಲಾಗ್ ಇದೆ ವಿನೋದ್ ಮಾಸ್ಟ್ರು. ಇನ್ಫ್ಯಾಕ್ಟ್ ನನ್ನ ತುಂಬ ಫೇವ್ರೇಟ್ ಅವರು. ನಾನು ವಿನೋದ್ ಮಾಸ್ಟರ್ ಎಲ್ಲಿಂದ ಗೊತ್ತು ತುಂಬ ಅಳಬರು ಅಂದರೆ ಅವರು ನನ್ನನ್ನು ವೆನ್ ಹಿ ವಾಸ್ ಫೈಟರ್ ಅವಾಗ ಸರ್ ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಿ ಸರ್ ನಿಮ್ಮ ಸಿನಿಮಾ, ನಂಗೆ ಆ್ಯಕ್ಟಿಂಗ್ ಮಾಡ್ಬೇಕಂತ ತುಂಬ ಇಷ್ಟ ಆಯಿತು ಅಂತ ಹೇಳೋರು. ಬಟ್ ನಾನು ಅವ್ರು ಮತ್ತೆ ನೋಡೋಷ್ಟಲ್ಲಿ ಫೈಟ್ ಮಾಸ್ಟರ್ ಆಗೋಗಿದ್ರು ಅವರು. ಆವಾಗ ಮತ್ತೆ ಅದು ಒಳ್ಳೆ ಸೂಪರ್ ಹಿಟ್ ಸಿನಿಮಾಲಿ ಟಗರು ಸಿನಿಮಾಲಿ ಮಾಡಿದ್ರು ಅವರು. ಮತ್ತೆ ನನಗೆ ಸಿಗ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅವ್ರನ್ನೂ ನನಗೆ ಕನೆಕ್ಟ್ ಮಾಡಿಸಿದ್ದು ಈಗ ನಮ್ಮ DOP. ಇಲ್ಲೆಲ್ಲ ಒಂದು ಶೂಟಿಂಗ್ ನಡೀತಾ ಇದೆ, ವಿನೋದ್ ಮಾಸ್ಟರ್ ಇದ್ದಾರೆ, ನಾನು ನಂಬರ್ ತೊಗೊಂಡಿದ್ದೀನಿ ಕೊಡ್ತೀನಿ ಅಂತ ಹಳೆ ನಂಬರ್ ಇತ್ತು. ಸೊ ಇನ್ಫ್ಯಾಕ್ಟ್ ಬಂದಾಗ ಸರಿ ಭರ್ಜರಿ ಗಂಡು ಆಯಿತು. ನನಗೆ ಆ ವ್ಯಕ್ತಿದು ತುಂಬ ಇಷ್ಟ ಏನಾಗಿತ್ತು ಅಂದರೆ ನಾನು ಯಾವುದೋ ಒಂದು ಲೆವೆಲ್ಗೆ ಇನ್ಫ್ಯಾಕ್ಟ್ ಭರ್ಜರಿ ಗಂಡಲ್ಲಿ ನನಗೆ ಅವ್ರ ಫಸ್ಟ್ ಸೀನ್ ಹೇಳಿದ್ದೆ, ಕಿರಣ್ ಒಂದು ಕ್ಲೈಮ್ಯಾಕ್ಸ್ ಒಂದು ಸೀನ್ ಇರುತ್ತೆ, ಯಾರೋ ಒಬ್ಬ ಬಂದು ಅವ್ರ ಬಟ್ಟೆ ಹಿಡ್ಕೊಂಡ್ರೆ ಹೊಡೆದಿದ ತಕ್ಷಣ ಇವ್ರ ಬಟ್ಟೆ ಎಲ್ಲ ಕಿತ್ಕೊಂಡು ಹೋಗಿ ಅವನು ಗೋಡೆಗೆ ಹೊಡೆದು 6 ಪ್ಯಾಕ್ ಅಲ್ಲೇ ರಿವೀಲ್ ಆಗೋದು. ಸೊ ಇದೇ ಫಸ್ಟ್ ಸೀನ್ ನಾನು ಅವ್ರಿಗೆ ಹೇಳಿದ್ದು. ಅದು ಹೇಗಿರುತ್ತೆ ಅಂದರೆ ಅವರು ಸೆಟ್ಟಿಗೆ ಬರೋ ಸುಮ್ಮನೆ ಕೇಳ್ತಾರೆ, ಹೋಗ್ತಾರೆ, ಒಂದು 2-3 ಮೀಟಿಂಗ್ ಮಾಡ್ತಾರೆ ಒಂದೊಂದು ಆ್ಯಕ್ಷನ್ ಸೀನ್ಗೆ. ಅವರು ಒಂದು ಪರ್ಸನಲಾಗಿ ಮೀಟ್ ಆಗಿ ಹೇಳ್ತಾರೆ, ಮತ್ತೆ ಇನ್ನೊಂದ್ಸಲ 9 ಗಂಟೆಗೋ 10 ಗಂಟೆಗೋ ಫೋನ್ ಮಾಡ್ತಾರೆ, ಮಾಡಿಬಿಟ್ಟು ಅದೇನೋ ಹೇಳೋದಲ್ಲ ಇನ್ನೊಂದ್ಸಲ ಹೇಳಿ ಅಂತ ಏನೋ ಹೇಳ್ತಾರೆ, ಸುಮ್ಮನೆ ಕೇಳಿಸ್ಕೊತಾರೆ. ನಾನು ಅವ್ರಿಗೆ ರೇಗಿಸೋದು, ಅಲ್ಲಿ ಹೇಳಿದ್ದು ಅರ್ಥ ಆಗಿಲ್ಲ ನಿಮಗೆ, ಇಲ್ಲಿ ಮತ್ತೆ ಕೇಳ್ತಿದ್ದೀರಾ ಅಂತ. ಬಟ್ ಸೆಟ್ಟಿಗೆ ಬಂದಾಗ ನಾನೇನು ಅನ್ಕೊಂಡಿದ್ದೆ ಅದಕ್ಕೆ ಒಂದು 10 ಟೈಮ್ಸ್ ಬೆಟ್ರಾಗಿ ಮಾಡಿರ್ತಾರೆ. ಅಂದರೆ ಅಷ್ಟು ಹೋಮ್ವರ್ಕ್ ಮಾಡ್ತಾರೆ ಅವರು. ಸೊ ಭರ್ಜರಿ ಗಂಡು ಎಲ್ಲ ಮುಗೀತು. ಶೇರ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಹೇಳಿದ ಒಂದೇ ಮಾತು, ಓ ಈ ಸಿನಿಮಾಲಿ ನಿಮಗೇನು ಕೆಲಸ ಇಲ್ಲ ಅಂತ. ಅಂದ್ರೆ ನಾವು ತುಂಬಾ ನಾವ್ ಹೇಳಿದ್ವಲ್ಲ ಸೆಟ್ ಅಲ್ಲಿ ಇಂಥವ್ರು ಬಂದ್ರೆ ಖುಷಿ ಅಂತ ಅಲ್ಲ. ನನಗೆ ಪರ್ಸನಲಿ ನನಗೂ ಸುಮಾರು ಜನ ಹೇಳಿದ್ದಾರೆ, ನೀವು ಡೈರೆಕ್ಟ್ ತರಾನೇ ಇರಲ್ಲ ಸಿನಿಮಾ ಅಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಅಂತ. ಎಲ್ಲಾರು ಖುಷಿಯಾಗಿರ್ತೀವಿ, ಯಾರೇ ಬರ್ಲಿ, ಕಿರಣ್ ಇರ್ಲಿ, ಯಶ್ ಇರ್ಲಿ, ಶೋಭರಾಜ್ ಅವ್ರು ಬರ್ಲಿ, ಅವರು ಅಷ್ಟೇ ಬಂದು ಎಲ್ಲೋ ಕ್ಯಾರಮನ್ ಅಲ್ಲಿ ಕುತ್ಕೊಳ್ಳೋದು ಆ ತರದ್ದೆಲ್ಲ ಏನು ಮಾಡ್ತಾ ಇರ್ಲಿಲ್ಲ, ಎಲ್ಲ ಅಲ್ಲೇ ಇರ್ತಾ ಇದ್ರು. ತುಂಬಾ ಅಂದ್ರೆ ಇಟ್ಸ್ ಪ್ರತಿಯೊಂದು ಅಂಶನೂ ವಾಟ್ ಐ ಫೀಲ್ ಇಸ್ ಅ ಮಿರರ್. ನಾವ್ ಹೆಂಗೆ ಬೇರೆ ಜೊತೆ ಇರ್ತೀವೋ ಹಂಗಿರ್ತಾರೆ. ನಾನು ತುಂಬಾ ಏನೋ ಡೈರೆಕ್ಟರ್ ತರ ಏನೋ ಬಿಹೇವ್ ಮಾಡಿ, ಅಂದ್ರೆ ಕೆಲವ್ರಿಗೆಲ್ಲ ಅದೆಲ್ಲ ಇರುತ್ತೆ, ಡೈರೆಕ್ಟ್ ಅಂದ್ರೆ ಹೀಗೆ ಬಿಹೇವ್ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಸೊ ಹಂಗೆ ಸೆಟ್ಟಲ್ಲೂ ಅಷ್ಟೇ ಫೈಟ್ ನಾನು ವಿನೋದ್ ಮಾಸ್ಟರ್ ಜೊತೆ ಫಸ್ಟ್ ಸೀನು ನಾನು ಭರ್ಜರಿ ಗಂಡಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲ ಇಂಟ್ರೋಲ್ ಬ್ಲಾಕ್ ಕ್ಲೈಮ್ಯಾಕ್ಸ್ ಏನ್ ಮಾಡ್ತಿದ್ವಿ. ಫಸ್ಟ್ ಶಾಟ್ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು, ಐ ಕ್ಯಾನ್ ಟ್ರಸ್ಟ್ ಹಿಮ್. ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ವಿ. ಫಸ್ಟ್ ಶಾಟ್ ಅವ್ರು ಇಟ್ಟಿದ ತಕ್ಷಣ ಗೊತ್ತಾಯ್ತು ಐ ಕ್ಯಾನ್ ಟ್ರಸ್ಟ್ ಹಿಮ್ ಅಂತ. ಸೊ ಅಷ್ಟು ಕಾನ್ಫಿಡೆಂಟ್ ಅವ್ರ ಮೇಲೆ. ಸೊ ಕತೆ ಹೇಳಿದ ತಕ್ಷಣ ಶೇರ್ಗೆ ಅವ್ರು ಹೇಳಿದ್ದು ಇದೇ ಮಾತು, ನಿಮ್ಗೇನ್ ಕೆಲಸ ಇಲ್ಲ ಇದರಲ್ಲಿ, ಬರೀ ನಮ್ದೇ ಕೆಲಸ ಅಂತ. ಅಷ್ಟು ಅಂದ್ರೆ ಆಕ್ಷನ್ಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದಾರೆ. ಅಂಡ್ ವಾಟ್ ಎವರ್ ವಿ ಆರ್ ಸೀಯಿಂಗ್ ಟುಡೇ ಅದು ಅಫ್ಕೋರ್ಸ್ ಅವ್ರಿಗೂ ತುಂಬಾ ಕ್ರೆಡಿಟ್ ಹೋಗ್ಬೇಕು ವಿನೋದ್ ಮಾಸ್ಟರ್. ಸರ್, ನಿಮ್ಮ ಒಂದು ಆಕ್ಷನ್ ಸೀಕ್ವೆನ್ಸ್ ಹಾಗೆ ನಿಮ್ಮ ಅವರ ಕೆಮಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಸಿನಿಮಾ ಕಥೆಯಲ್ಲಿ ಹೇಗಿದೆ? ಅಲ್ಲ, ಆಕ್ಚುಲಿ ನಾನು ಮತ್ತೆ ಕಿರಣ್ ಅವರು ಮೀಟ್ ಆಗೋದೇ ನಮ್ದು ಫೈಟ್ ಸೀಕ್ವೆನ್ಸ್ ಅಲ್ಲಿ. ಅದನ್ನು ಮುಂಚೆ ಖಾಲಿ ಫೋನಲ್ಲಿ ನಮ್ದು ಮಾತುಕತೆ ನಡೀತಾ ಇರುತ್ತೆ. ನನಗೆ ಪ್ರಸಿದ್ಧ ಅವರು ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ ಆಕ್ಟಿಂಗ್ ಟೈಮಿಂಗ್ಸ್ ತುಂಬಾ ಇಷ್ಟ ಆಗ್ಬಿಡುತ್ತೆ ನಂಗೆ. ಈಗ ನಾವೆಲ್ಲ ಪ್ರತಿಯೊಬ್ಬ ಆಕ್ಟರ್ ಅವ್ರದ್ದು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ರಿಯಲ್ ಲೈಫ್ ಅಲ್ಲಿ ನೀವು ಆರಾಮಾಗಿ ಮಾತಾಡ್ತೀರಾ, ನಾನು ಫಾಸ್ಟ್ ಆಗಿ ಮಾತಾಡಬಹುದು, ಇವ್ರು ತುಂಬಾ ಗ್ಯಾಪ್ ಕೊಟ್ಟು ಮಾತಾಡಬಹುದು. ಇನ್ನು ಪರ್ಸನಲ್ ಲೈಫ್ ಗ್ಯಾಪ್ ಇದೆಲ್ಲ, ಟೈಮಿಂಗ್ಸ್ ಇದೆಲ್ಲ. ಆಸ್ ಅನ್ ಕ್ಯಾರೆಕ್ಟರ್ ಅಂತ ಬಂದಾಗ ಅದ್ರ ಒಂದು ಟೈಮಿಂಗ್ಸ್ ಇರುತ್ತೆ. ಅದನ್ನ ಆಸ್ ಅನ್ ಆಕ್ಟರ್ ಆಗ್ಬಿಟ್ಟು ಆನ್ ದ ಸೆಟ್ಗೆ ಹೋಗ್ಬಿಟ್ಟು ಇಮಿಡಿಯೇಟ್ ನಂಗೆ ಹಿಡಿಯಕ್ಕಾಗಲ್ಲ ಅದು.
ಇಮಿಡಿಯೇಟ್ ತಗೊಳಕ್ ಆಗಲ್ಲ. ಆ ಕ್ಯಾಪ್ 4-5 ದಿವಸ ಆದ್ಮೇಲೆ ನಂಗೆ ಗೊತ್ತಾಗ್ಬಿಡುತ್ತೆ ಈ ಕ್ಯಾಪ್ ಈ ತರ ಹೋಗ್ತಾ ಇದೆ, ಇದರ ಟೈಮಿಂಗ್ಸ್ ಈ ತರ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹಿಡಿಯೋದು ತುಂಬಾ ಕಷ್ಟ. ಬಟ್ ಡೈರೆಕ್ಟರ್ ಯಾಕಂದ್ರೆ ಅವರಿಗೆ ಅದನ್ನ ಕ್ಯಾರೆಕ್ಟರ್ನ ಯೋಚನೆ ಮಾಡಿ ಅದನ್ನ ಮಾತಾಡೋ ರೀತಿ ಇರ್ಬೋದು, ಅದರ ಮ್ಯಾನರಿಸಮ್ ಇರ್ಬೋದು, ಎಲ್ಲರೂ ಇವತ್ತು ತಲೆಯಲ್ಲಿ ಇರೋದ್ರಿಂದ ಇವರಿಗೆ ಗೊತ್ತಿರುತ್ತೆ ಯಾವ ಟೈಮಿಂಗ್ಸ್ ಬೇಕಂತ ಹೇಳ್ಬಿಟ್ಟು. ಸೊ ಆ ಟೈಮಿಂಗ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಎಲಿವೇಶನ್ಸ್ ಇರ್ಬೋದು, ಅದು ತಿರ್ಗೋದಿರ್ಬೋದು, ಸ್ಲೋ ಮೋಷನ್ ಇರ್ಬೋದು, ಆಫ್ ಲೈಟ್ ಅಲ್ಲಿ ಮುಖ ರಿವೀಲ್ ಆಗೋದಿರ್ಬೋದು, ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇಂಥ ಡೈರೆಕ್ಟರ್ಗಳಿಂದ ಏನಾಗುತ್ತೆ, ನೀವು ಥಿಯೇಟರ್ ಅಲ್ಲಿ ನಮ್ಮನ್ನ ನಾವು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಆ ಕ್ಯೂರಿಯಾಸಿಟಿ ನಮ್ಗೆ ಬಿಲ್ಡ್ ಆದಾಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಾರೆ. ಈ ಸಿನಿಮಾ ಕತೆ ನಿಮ್ಗೆ ಇಷ್ಟ ಆದಂತಹ ಫ್ಯಾಕ್ಟರ್ ಯಾವುದು? ಆಸ್ ಎ ವಿಲನ್ ಅಂದ್ರೆ ತುಂಬಾ ವಿಲನ್ ಕ್ಯಾರೆಕ್ಟರ್ಸ್ ಮಾಡಿದಿರಾ, ಶೇರ್ ಅಲ್ಲಿ ನಿಮ್ಮನ್ನ ಜನ ಯಾವ ರೀತಿ ನೋಡ್ಬೋದು? ನನ್ನನ್ನ ನೀವು ಹೇಳಿದಿರಲ್ವಾ, ಹೀರೋಗ ಶೇರ್ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಕ್ಯಾರೆಕ್ಟರ್ ಚಿಕ್ಕ ಚಿಕ್ಕ ಗರ್ಜನೆ ಮಾಡುತ್ತೆ ಪಕ್ಕವಾಗಿ, ಚಿಕ್ಕದಾಗಿ ಗರ್ಜನೆ. ಯಾಕಂದ್ರೆ ಮೈನ್ ಗರ್ಜನೆ ಅವ್ರದ್ದಿರುತ್ತೆ, ನಮ್ದು ಸೈಡ್ ಅಲ್ಲಿ ಇರುತ್ತೆ. ಆ ತರ ಗರ್ಜನೆ ನೋಡ್ಬೋದು. ನಿಮ್ಗೆ ಚೆನ್ನಾಗಿದೆ ಡೈಲಾಗ್ ಬಾಜಿ ಇದೆಲ್ಲ ತುಂಬಾ ಚೆನ್ನಾಗಿದೆ. ಫೈಟ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ನಾನು ಅಪ್ರೋಚ್ ಮಾಡಿದಾಗ ಅವರು KD ಸಿನಿಮಾ ಇದ್ರು. ಸೊ ಫುಲ್ ಲೆಂತ್ ಕ್ಯಾರೆಕ್ಟರ್ ನಾನು ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು ಅವ್ರನ್ನ ಇಟ್ಕೊಂಡು. ಅಂದ್ರೆ ತುಂಬಾ ಬಟ್ ನಂದು ಒಂದು ಸ್ಪೆಷಾಲಿಟಿ ಅಂದ್ರೆ ಸಣ್ಣ ಕ್ಯಾರೆಕ್ಟರ್, ಅದು ನನ್ನ ಸಿನಿಮಾ ಅಲ್ಲಿ ಆ ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ ನನಗಿತ್ತು. ಸೊ ಹಂಗಾಗಿ ಡೇಟ್ಸ್ ಎಲ್ಲ ಕನ್ಫ್ಯೂಷನ್ ಆಗ್ಬೋದು, ಯಾಕಂದ್ರೆ ಪ್ರೇಮ್ ಸಿನಿಮಾ ಅಂದ್ರೆ ಗೊತ್ತಲ್ವಾ. ಸೊ ಆಬ್ವಿಯಸ್ ಆಗಿ ನಾನು ಆ ಸಿನಿಮಾ ಬಿಟ್ಟು ಇಲ್ಲಿ ಬನ್ನಿ ಅಂತ ನಾನು ಹೇಳಕ್ ಆಗಲ್ಲ. ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡುವಾಗ ಒಂದ್ಸಲ ನಾವು ಫಿಕ್ಸ್ ಆಗ್ಬಿಟ್ರೆ ಗೊಂದಲ ಜಾಸ್ತಿ ಆಗುತ್ತೆ ಅಂತ ನಾನು ಗೆಸ್ ಮಾಡಿ, ಸೊ ನಾನು ಎಷ್ಟೊಂದು ಶಾರ್ಟ್ ಆಗಿ ಯೂಸ್ ಮಾಡ್ಕೊಂಡ್ರು ಸಖತ್ತಾಗಿರ್ಬೇಕು ಅಂತ ನಾನು ಡಿಸೈಡ್ ಮಾಡಿ, ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ನನಗೆ ಎಲ್ಲೂ ಯಾವತ್ತೂ ಅಂದ್ರೆ ಎಲ್ಲೂ ಒಂದು ಸಣ್ಣ ಕನ್ಫ್ಯೂಷನ್ ಇರ್ಲಿಲ್ಲ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಅಷ್ಟೇ. ಡಬ್ಬಿಂಗ್ ಯಾವತ್ತು ದಿವಸ ಅವತ್ತು ಮೇ ಬಿ ವಿ ಆರ್ ಲಕ್ಕಿ. ಈಗ ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಡೈಲಾಗ್ ಇದ್ರಲ್ಲೂ ನೋಡಿ, ಅದು ಇಷ್ಟಪಟ್ರು. ನನ್ಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಡೈಲಾಗ್. ಅದು ಏನ್ ಅವನೇನು ನಿಂಗೆ ಗೊತ್ತಿಲ್ಲ ಅವನ ಬಗ್ಗೆ, ಅವನು ಅನಾಸನ್ ಇದ್ದಾಗ ಅಂದ್ರೆ ಅವನ ಅನಾಸಿನ ವೀಕ್ಷಾಕ್ಷನ್ 500 ಅಂತ ಹೇಳಿ ಸರ್ ಡೈಲಾಗ್. ಇಲ್ಲ ಅದು ಸಿ ಅದು ಚೆನ್ನಾಗಿದೆ. ಅದೀಗ ಅವನ ಅನಾಸಿನ ವೀಕ್ಷಾಕ್ಷನ್ 500 ಅಂತಾರೆ. ಆಮೇಲೆ ನೀನ್ ಅವನು ನೋಡಿಲ್ಲ ಅಂದ್ರೆ ಅವ್ನ್ ನೋಡಕ್ ನಾನೇನ್ ಅಯ್ಯಪ್ಪ ಸ್ವಾಮಿನ ನಾನೇನ್ ಮಾಲೆ ಹಾಕೊಡೋದು ನೋಡ್ಬೇಕಂತ ಸ್ಪಾಟ್ ಅಲ್ಲಿ ಅದು ನನಗೂ ಗೊತ್ತಿರ್ಲಿಲ್ಲ ಈ ಡೈಲಾಗ್ ಅಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸುಮಾರು ಜನ ಹೇಳ್ತಿದ್ದಾರೆ ಅದು ಚೆನ್ನಾಗಿದೆ, ಸ್ವಲ್ಪ ಕಾಮಿಡಿಯಾಗೂ ಇದೆ ಅದು. ಇನ್ಫ್ಯಾಕ್ಟ್ ನಿನ್ನೆ ಎಡಿಟರ್ ಕೇಳೋದು ಅದೊಂದು 10 seconds ಮಾಡುವಾಗ ಆ ಡೈಲಾಗ್ ಚೆನ್ನಾಗಿದೆ ಅದನ್ನೇ ಹಾಕೋಣ ಸರ್ ಅಂತ. ಹಾಕಿ ಚೆನ್ನಾಗಿರೋದು ಏನು ಕೇಳೋದೇ ಬೇಕಾಗಿಲ್ಲ, ಚೆನ್ನಾಗಿದೆ ಅಂದ್ರೆ ಆಗ್ತಾ ಇರಿ ಅಂತ ಓಡ್ತಾ ಇರ್ಬೇಕು. ಯಾ ಸೊ ಇನ್ನು ಕೆಲವು ಡೈಲಾಗ್ಸ್ ಎಲ್ಲ ನಾನು ಐ ಶುಡ್ ಥ್ಯಾಂಕ್ ಅಟ್ ದಿಸ್ ಟೈಮ್ ಮಾಸ್ತಿ, ನಮ್ ಕನ್ನಡದ ಆಸ್ತಿ. ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಇನ್ಫ್ಯಾಕ್ಟ್ ಇದಕ್ಕೆ ಫುಲ್ ಅಂತ ಅವರು ಡೈಲಾಗ್ಸ್ ಬರಿಬೇಕಿತ್ತು, ಕಾಟೇರ ಕಮಿಟ್ಮೆಂಟ್ ಇಂದ ಅವರು ಬರೀಲಿಲ್ಲ. ಬಟ್ ಈ ಸೈಡ್ ಎನಿ ಟೈಮ್ ಏನೋ ಒಂದು ಫೋನ್ ಕಾಲ್ ಅಷ್ಟೇ, ನನಗೆ ಏನ್ ಬೇಕೋ ಕೇಳಿ ಅಂತ. ಇನ್ಫ್ಯಾಕ್ಟ್ ನನ್ಗೆ ಈ ಪಂಚ್ ಡೈಲಾಗ್ಸ್ ಎಲ್ಲ ಏನೇನಿದೆ ಅದೆಲ್ಲ ಅವರು ಮಾಡ್ಕೊಟ್ಟಿದ್ದಂತಂದ್ರೆ ಒಂದೇ ಒಂದು ಮೂಮೆಂಟ್ ನಂಗೆ ಚೆನ್ನಾಗಿ ನಾಪಿದೆ. ಮೋಸ್ಟ್ ಪ್ರಾಬ್ಲಿ ಅವರು ಕಾಟೇರ ಡಬ್ಬಿಂಗ್ ಅಲ್ಲಿ ಇದ್ರು ಅನ್ಸುತ್ತೆ. ನಂಗೆ ಕಿರಣ್ ಅವ್ರ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಒಂದು ಡೈಲಾಗ್ ಇದೆ, ಬೇಟೆ ಆಡಕ್ ನನ್ನದೇನು ಬಕರ ಅನ್ಕೊಂಡೇನೋ ಬಾಡ್ಕವ್ ಅಂತ. ಅದು ಆ ಬಾಡ್ಕವು ಎಕ್ಸಾಕ್ಟ್ ಯೂಸ್ ಮಾಡೋದು ಏನೋ ಗೊತ್ತಿರ್ಲಿಲ್ಲ ನನಗೆ, ಅದು ಅರ್ಥನೂ ಗೊತ್ತಿರ್ಲಿಲ್ಲ. ಬಿಕಾಸ್ ಅದೇನಾದ್ರು ಬೇರೆ ತರ ಆಗ್ಬಿಟ್ರೆ ಈಗ ತೆಲುಗುಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅದು. ಸೊ ಅದನ್ನ ನಾನು ಹೇಳೋದಕ್ ಮುಂಚೆ ಒಂದು ಕಾಲ್ ಮಾಡಿದೆ, ಅವ್ರು ತೆಗಿಲಿಲ್ಲ, ಮೆಸೇಜ್ ಹಾಕ್ದೆ. ಟಕ್ಕಂತ ಹೊರಗಡೆ ಬಂದು ಕೇಳಿದ್ರು ಈ ತರ ಈ ಡೈಲಾಗ್ ಇದೆ, ಇದು ಪ್ರೊನೌನ್ಸ್ ಮಾಡೋದು ಹೆಂಗೆ ಕರೆಕ್ಟ್ ಆಗಿ ಹೇಳಿ ಅಂತ. ಇಮಿಡಿಯೇಟ್ ಕಳ್ಸಿದ್ರು, ಇಲ್ಲ ನೀವ್ ಹೇಳಿ ಅದು ಕರೆಕ್ಟ್ ಆಗಿದೆ ಹಿಂಗೆ ಮಾಡೋದು ಅಂತ. ಸೊ ಅವರು ನಾವು ತುಂಬಾ ನೆನ್ಸ್ಕೋಬೇಕು. ಈ ಪಾಲಿಶ್ಡ್ ಡೈಲಾಗ್ಸ್ ಎಲ್ಲ ಏನಿದೆ ಪಂಚ್ ಡೈಲಾಗ್ಸ್ ಎಲ್ಲ ಅದು ಅವರೇ ಮಾಡ್ಕೊಟ್ಟಿರೋದು. ಈಗ ಆಕ್ಷನ್ ಸಿನಿಮಾ ಅಂತ ಹೇಳಿದ ತಕ್ಷಣ ಟೆಕ್ನಿಷಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಟೆಕ್ನಿಷಿಯನ್ಸ್ ಸ್ವಲ್ಪ ಕೈ ಕೊಟ್ರು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಕಲಾವಿದ್ರಿಗಾಗಿರ್ಬೋದು ತುಂಬಾನೇ ಎಡವಟ್ಟಾಗ್ತವೆ. ಆಕ್ಷನ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಸರ್ 3 ಜನ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವಾಗ ಏನಂತ ಹೇಳ್ತಾರೆ ಆರ್ಟಿಸ್ಟ್ ಗಳ ಜೀವನ ಟೆಕ್ನಿಷಿಯನ್ಸ್ ಕೈಯಲ್ಲಿ ಇರುತ್ತೆ. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಮೇಜರ್ಲಿ ಇವ್ರ ತುಂಬಾ ಕ್ಲೋಸ್ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಈ ಒಂದು ಟೀಮ್ ಹಿಂಗ್ ಸೇರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ ಕೂಡ ಆಗ್ತಾರೆ KT ಕೌಶಿಕ್ ಸರ್. ಸೊ ಅವ್ರ DOP. ಅಂಡ್ ಸ್ಪೆಷಲಿ ಈ ಟೀಮ್ ಎಲ್ಲ ಏನಿದೆ ಅಂತ ಅಂದ್ರೆ ನಿಮ್ಗೆ ಒಂದ್ 2 ದಿನಕ್ಕೆ ಮರ್ತ ಹೋಗ್ತೀರಾ ನೀವು ಸಿನಿಮಾದಲ್ಲಿ ಇದೀರಾ ಅಂತ. ಯಾವ್ದೋ ಮನೆ ಫಂಕ್ಷನ್ ನಡೀತಿದೆ, ಮನೆ ಫಂಕ್ಷನ್ ಎಲ್ಲ ಬಂದು ಕೂತಿದ್ದೀರಾ ಅನ್ನೋ ತರ ಫೀಲ್ ಆಗುತ್ತೆ. ಬಿಹೇವಿಯರ್ ಇರುತ್ತೆ. ಅಂಡ್ ನಾವು ಮುಂಚೆಯಿಂದನೇ ಜೊತೆಲಿ ವರ್ಕ್ ಮಾಡಿರೋದ್ರಿಂದ ರ್ಯಾಪು ಕೂಡ ಬಿಲ್ಡ್ ಆಗಿದೆ. ಈಗ KT ಕೌಶಿಕ್ ಸರ್ ಆದ್ರು, ಅಂಡ್ ವಿನೋದ್ ಸರ್ ಆದ್ರು, ನಮ್ ಫೈಟ್ ಮಾಸ್ಟರ್, ಎಡಿಟರ್ ಇದಾರೆ, ಅಂಡ್ ಸರ್ ಹೇಳ್ದಾಗೆ ನಮ್ ಕೊರಿಯೋಗ್ರಾಫರ್. ಸೊ ಇವ್ರಿಗೆ ಅಂತೂ ಮುಂಚೆಯಿಂದನೇ ಎಲ್ಲ ಪರಿಚಯ ಅವರು. ಸೊ ಅದೊಂದು ಸೆಪರೇಟ್ ಬಾಂಡಿಂಗ್ ಇತ್ತು.
ಸೊ ಯಾ ಎವ್ರಿವನ್ ವಾಸ್ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಸಪೋರ್ಟಿವ್ Yes. ಆಗಿದ್ರು ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ಸಿನಿಮಾಲಿ ಎರಡು ಒಳ್ಳೆ ಅಂದ್ರೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ಒಂದು ನಾವೆಲ್ಲ ಟೀಸರ್ ಟ್ರೈಲರ್ ಪ್ಲೇ ಮಾಡಿದ ತಕ್ಷಣ ಮೇಕಿಂಗ್ ಸಖತ್ತಾಗಿದೆ, ಯಾರು DOP ಅಂತಾರೆ. ಅಲ್ಲಿ ಸಡನ್ ಆಗಿ ನನಗೆ ಒಂದು ನನ್ ಬಗ್ಗೆ ಕೇಳ್ತಿರೋ ನೀವೇ Master mind ನೀವು ಸೊ ಅದೊಂದು ಹ್ಯಾಪಿ ನನಗೆ ನನ್ ಮುಂಚೆಯಿಂದ ಅದನ್ನೇ ಹೇಳೋದು. ನನ್ನ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದವರು, ಆರ್ಟಿಸ್ಟ್ ವರ್ಕ್ ಮಾಡೋದು ಬಿಸಿ ಆದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಸಿನಿಮಾಗೆ ರತ್ನಮಂಜರಿಗೆ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಒಂದು 10-11 ಸಿನಿಮಾ ಮಾಡಿದ್ದಾರೆ. ಸೂಪರ್. ಓಕೆ, ಮ್ಯೂಸಿಕ್ ಡೈರೆಕ್ಷನ್. ಈ ಸಿನಿಮಾಗಳಲ್ಲೂ ಅಷ್ಟೇ. ಈಗ ಕಿಟಿ ಕೌಶಿಕ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಅದರಲ್ಲೇನು ಎರಡು ಮಾತಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ. ಏನಾಗುತ್ತೆ, ಇದು ಚೈನ್ ಬಿಲ್ಡ್ ಆಗುತ್ತೆ. ಫಸ್ಟ್ ಕತೆ ಚೆನ್ನಾಗಾಗಬೇಕು, ಅದ್ರ ತಕ್ಕಂಗೆ ಆರ್ಟಿಸ್ಟ್ ಬರಬೇಕು, ಆಮೇಲೆ ಮೇಕಿಂಗ್ ಚೆನ್ನಾಗಿ ಮಾಡಬೇಕು. ಈ ಮೇಕಿಂಗು ಪೋಸ್ಟ್ ಪ್ರೊಡಕ್ಷನ್ಗೆ ಹೋದಾಗ ಒಂದಿಬ್ಬರು ಅಂದ್ರೆ ಯಾವ್ದೋ ಒಂದು ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಿರೋದು ಉಂಟು. ಅದನ್ನ ನಂಗೆ ನೇರವಾಗಿ ಹೇಳಿದ್ದಾರೆ. ಚೆನ್ನಾಗಿ ರೀ ರೆಕಾರ್ಡಿಂಗ್ ಕಳ್ಸಿದ್ವಿ, ಅವರು ಒಂದು 10 days ಸಿನಿಮಾನೇ ನೋಡಿಲ್ಲ, ಯಾವ್ದೋ ಒಂದು ಸಿನಿಮಾ ಬಂದಿದೆ ರೆಗ್ಯುಲರ್ ಆಗಿ ಅಂತ. ಬಟ್ ಅವ್ರು ಸಿನಿಮಾ ನೋಡ್ಬಿಟ್ಟು ನನಗೆ ಕಾಲ್ ಮಾಡ್ತಾರೆ ಒಂದ್ಸಲ, ಸರ್ ಅಮೇಝಿಂಗ್ ವಿಜುವಲ್ಸ್, ನಾನು ಯಾವ್ದೋ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೆ, ವಿಜುವಲ್ಸ್ ತುಂಬಾ ಚೆನ್ನಾಗಿದೆ, ನನಗೆ ಇಲ್ಲಿ ಕೊಟ್ಟಿರೋರು ಒಂದು 10 days ಅಲ್ಲಿ ಮಾಡ್ಕೊಡಿ ಅಂತಿದ್ದಾರೆ. ನಾನು ಡೆಫಿನೆಟ್ ಆಗಿ ಮಾಡಲ್ಲ, 10 days ಅಲ್ಲೇ ಮಾಡ್ಬೇಕಾದ್ರೆ ನಾನು ಕೆಲಸನೇ ಮಾಡಲ್ಲ, ಸ್ವಲ್ಪ ಟೈಮ್ ಕೊಡಿ, ಸಖತ್ತಾಗಿ ಮಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಹಾಫ್ ಹೋಗಿ ನೋಡಿದ್ಮೇಲೆ ಅವ್ರು ಹೇಳಿದ್ ಒಂದೇ ಮಾತು, ನನಗೆ ದರ್ಶನ್ ಸರ್ನ ನೋಡ್ದಂಗೆ ಆಗ್ತಿದೆ ಇದ್ರಲ್ಲಿ ಹೀರೋ ಕ್ಯಾರೆಕ್ಟರ್ ಅಂತ. ನನ್ಗೆ ಒಂಥರ ನಂಗೆ ಅವಾಗೆಲ್ಲ ಗೂಸ್ ಬಂಪ್ಸ್. ಅಂದ್ರೆ ಹೌದಾ, ನಾವು ಇದೆ ಬಿಕಾಸ್ ನಾವು ನೋಡ್ತಾ ಇರ್ತೀವಿ, ಏನ್ ಮಜಾ ಅನ್ಸಲ್ಲ. ಅವರು ರೀರೆಕಾರ್ಡಿಂಗ್ ಎಲ್ಲ ಮಾಡಿದ್ಮೇಲೆ ಅದೊಂದು. ಆಮೇಲೆ DTS ಮಾಡುವಾಗ ಅಷ್ಟೇ, ಸೌಂಡ್ ಇಂಜಿನಿಯರ್ ಅವರು ಇದೇ ಮಾತ ಗೊತ್ತಿಲ್ಲ, ಹಂಗೆ ಹೇಳುದು, ನಾವು ನೀವು ಇದ್ದಿದ್ದೆಲ್ಲ ನೋಡಿ ಏನೋ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಸುಮ್ಮನೆ ಏನೋ ಸಿನಿಮಾ ಮಾಡಿರ್ತಾರೆ ಅನ್ಕೊಂಡ್ವಿ. ವಿಜುವಲ್ಸ್ ಎಲ್ಲ ನೋಡಿದ್ಮೇಲೆ ನಾನು ಐ ನೀಡ್ ಟು ಆಸ್ಕ್ ಸಾರಿ ಫಾರ್ ಯು, ನಿಮ್ಗಿರೋ ಪ್ಯಾಷನ್, ನಿಮ್ ಟೀಮ್ಗೆಲ್ಲ ಇರೋ ಅಂದ್ರೆ ಡೆಡಿಕೇಟ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಮಾಡ್ತೀನಿ ಅಂತ. ಟೈಮ್ ತಗೊಂಡು ಪ್ರಿಫರೆನ್ಸ್ ಕೊಟ್ಟು ಎರಡು ತರ ಇರುತ್ತೆ. ಒಂದು ಈಗ ಅಂದ್ರೆ ನಾವು ಯಾವ್ದನ್ನು ಡಿಗ್ರೇಡ್ ಮಾಡಬಾರ್ದು, ಎಲ್ಲ ಒಳ್ಳೆ ಸಿನಿಮಾ ಮಾಡ್ಬೇಕಂತಾನೆ ಮಾಡೋದು, ಅದು ಅವರವರ ಇದು ಅಷ್ಟೇ. ಸೊ ಇದನ್ನ ಅವ್ರ ತರ ಹೇಳಿದಾಗ ನಾವು ವಿ ಶುಡ್ ಫೀಲ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಂದ್ರೆ ಹೌದಪ್ಪ, ಎಲ್ಲಾರು ಟೀಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಎಫರ್ಟ್ ಹಾಕಿದೀವಿ ಅನ್ನೋ ಒಂದು ಖುಷಿ ಆಗುತ್ತೆ. ಸಿನಿಮಾವನ್ನ ಯಾಕೆ ನೋಡ್ಬೇಕು ಸರ್? ಶೇರ್ ಸಿನಿಮಾನ ಜನ ಥಿಯೇಟರ್ಗೆ ಬಂದು ಯಾಕೆ ನೋಡ್ಬೇಕು? ಇದೊಂದು ಪಕ್ಕಾ ಕಮರ್ಷಿಯಲ್ ಮೂವಿ, ಕ್ರೈಮ್ ಥ್ರಿಲ್ಲರ್ ಇರುವಂಥ ಮೂವಿ, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಮೂವಿ. ಅದಲ್ಲದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಭಾಳಷ್ಟು ನಟ ನಟಿಯರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಸೆಸ್ ಸರ್. ಅದಲ್ಲದೆ ವಿಜುವಲ್ ಮೇಕಿಂಗ್ ಇರೋದು ತುಂಬ ಚೆನ್ನಾಗಿದೆ. ಲಾಸ್ಟ್ ರೋನಿ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕಿರಣ್ ಅವರು. ಇದರಲ್ಲಿ ಒಂದು ಹೊಸ ಥರ ಕಾಣಿಸ್ಕೊತಿದ್ದಾರೆ. ನಾವೆಲ್ಲರೂ ಇದ್ದೀವಿ. ಒಂದು ಈಗಷ್ಟೇ ಬಿಟ್ಟ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಗಿಲ್ಲಿ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸಖತ್ತಾಗಿ ಈಗ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಸೊ ಒಂದು ಪ್ರಯತ್ನ, ಒಂದು ಒಳ್ಳೆ ಪ್ರಯತ್ನ. ಸೊ ಈಗ ಥಿಯೇಟರ್ ಬಂದು ನೋಡಿದಾಗಲೇ ಈ ಪ್ರಯತ್ನ ಏನಂತ ಗೊತ್ತಾಗೋದು. ಹಾಗಾಗಿ ಎಲ್ಲರೂ ಥಿಯೇಟರ್ ಬಂದು ನೋಡಿದಾಗ ಸೊ ನಾವು ಲಕ್ಕಿಗಳು, ನಮ್ಮನ್ನ ನೋಡ್ದಂಗೆ ಆಗ್ಬಿಡುತ್ತೆ. ನಮ್ಮನ್ನ ಬ್ಯೂಟಿಫುಲ್ ಖುಷಿ ಆಗುತ್ತೆ. ಶೇರ್ ಸಿನಿಮಾವನ್ನ ಯಾಕೆ ಜನ ಥಿಯೇಟರ್ಗೆ ಬಂದು ನೋಡ್ಬೇಕು ಸರ್? ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಹೇಳಿದ ಹಾಗೆ ಅವರೇ ಹೇಳ್ಬಿಟ್ರು. ಒಂದ್ ಕೆಲಸ ಮಾಡಿ, ಕಿರಣ್ ರಾಜ್ ಅವ್ರ ಪ್ರಕಾರ ಸಿನಿಮಾವನ್ನ ಯಾಕೆ ನೋಡ್ಬೇಕು? ಒಂದು ಥಾಟ್, ಯಾವಾಗ್ಲೂ ಕಿರಣ್ ಸರ್ ಅಂತ ಹೇಳಿದ ತಕ್ಷಣ ನಮಗ್ ನೆನಪಾಗೋದು ಒಂದು ಥಾಟ್ಸ್. ತುಂಬಾ ಚೆನ್ನಾಗಿ ಜನಗಳಿಗೆ ಬುದ್ಧಿವಾದ ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಥಾಟ್ಸ್ ನಾನು ಕೇಳ್ತಿರ್ತೀನಿ. ಥಾಟ್ಸ್ ಮುಖಾಂತರ ಶೇರ್ನ ಯಾಕೆ ನೋಡ್ಬೇಕು ಅಂತ ಹೇಳ್ಬೇಕು. ಥಾಟ್ಸ್ ಅಂತಲ್ಲ, ಜನರಲ್ ಆಗಿ ಸಿನಿಮಾ ಯಾಕೆ ಥಿಯೇಟರ್ ನೋಡ್ಬೇಕು ಅಂತ ಅಂದ್ರೆ, ಟು ದಿಸ್ ಇಂಡಸ್ಟ್ರಿ ನೀಡ್ ಸರ್ವೈವಲ್. ಸೊ ಸರ್ವೈವಲ್ ನಮ್ಗೆ ಬರ್ಬೇಕು ಅಂತ ಅಂದ್ರೆ ವಿ ನೀಡ್ ಮೋರ್ ಫುಟ್ಫಾಲ್ಸ್. ಅಂಡ್ ಇಂಡಸ್ಟ್ರಿ ಅಂತ ಅಂದಾಗ ಜಸ್ಟ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಅಂತ ಆಗಲ್ಲ. ನಿಮ್ಗೆ ಇಂಡಸ್ಟ್ರಿ, ಡಿಸ್ಟ್ರಿಬ್ಯೂಷನ್, ಥಿಯೇಟರ್ ಸೆಟಪ್, ಸೊ ಇಟ್ಸ್ ಅ ವೆರಿ ಹ್ಯೂಜ್ ಇಂಡಸ್ಟ್ರಿ. ಸೊ ಇದೆಲ್ಲ ಸರ್ವೈವ್ ಆಗಬೇಕು ಅಂದ್ರೆ ದೇರ್ ಶುಡ್ ಬಿ ಅ ರೆಗ್ಯುಲರ್ ಫ್ಲೋ. ಅಂಡ್ ಸ್ಪೆಷಲಿ ಈ ಸಿನಿಮಾ ಯಾಕೆ ಅಂತಂದ್ರೆ ಇಟ್ ಸ್ಯಾಟಿಸ್ಫೈ ಅ ಸರ್ಟನ್ ಸೆಟ್ ಆಫ್ ಆಡಿಯನ್ಸ್. ಸೊ ಅವ್ರಿಗೆ ತುಂಬಾ ಆಪ್ಟ್ ಆಗುತ್ತೆ ಹೂ ಲವ್ ಆಕ್ಷನ್. ಸೊ ಕಂಪ್ಲೀಟ್ಲಿ ಆಕ್ಷನ್ ಯಾರಿಗೆ ಇಷ್ಟ ಆಗುತ್ತೆ ಆ ಆಡಿಯನ್ಸ್ಗೆ ಹೇಳಿ ಮಾಡ್ಸಿರೋಂಥ ಸಿನಿಮಾ ಇದೆ. ದೇರ್ ಇಸ್ ಲಾಟ್ ಆಫ್ ಆಕ್ಷನ್ ಅಂಡ್ ಸರ್ ಹೇಳಿದಾಗೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಇಟ್ ವಿಲ್ ಗಿವ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಪೆಷಲಿ ಫಾರ್ ಆಕ್ಷನ್. ಸೊ ಅವರೆಲ್ಲ ಅಂಡ್ ಯೂಶಲಿ ಆಕ್ಷನ್ ಸಿನಿಮಾನೇ ಥಿಯೇಟರ್ ನೋಡಿದಾಗಲೇ ನಿಮ್ಗೆ ಆ ಸೌಂಡ್ಸ್, ಇದರಲ್ಲಿ ಮಾಸ್ ಆಡಿಯನ್ಸ್ಗೆ ಅಟ್ಮಾಸ್ಫಿಯರ್ ಇದರಲ್ಲಿ ಯು ಕ್ಯಾನ್ ಎಂಜಾಯ್. ಸೊ ಹಾಗಾಗಿ ಇಟ್ಸ್ ಸಮಥಿಂಗ್ ಟು ವಾಚ್ ಇನ್ ಥಿಯೇಟರ್ಸ್. ಸರ್ ನಿಮ್ಗೂ ಕೊನೆಯ ಪ್ರಶ್ನೆ, ಶೇರ್ ಸಿನಿಮಾವನ್ನ ಜನ ಯಾಕೆ ಥಿಯೇಟರ್ಗೆ ಬಂದು ನೋಡ್ಬೇಕು? ನನಗೆ ಈಗಿನ ಮೂಮೆಂಟ್ ಅಲ್ಲಿ ಯಾಕೆ ನೋಡ್ಬೇಕು ಅಂದ್ರೆ ಕನ್ನಡ ಸಿನಿಮಾನ ಉಳಿಸೋಕ್ಕೋಸ್ಕರ ಫಸ್ಟ್ ಪಾಯಿಂಟ್. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಿನ್ನೆ ಮೊನ್ನೆ ಬಂದಿರೋದಲ್ಲ, ಇದು ನಮ್ಮ ಜೀವನದ ಒಂದು ಅಂಶ ಆಗಿನೇ ಮುಂಚೆಯಿಂದನೂ ಇರೋದು ಅಲ್ವಾ. ಸಿನಿಮಾ ಅಂದ್ರೆ ಎಷ್ಟು ಕ್ರೇಜು,
ಎಷ್ಟಿತ್ತು ಅಂತ ಈಗ ಇದಕ್ಕೆ ಒಂದು ಮಾರಕ ರೋಗನೇ ಅನ್ಕೊಳ್ಳಿ ಆ ಥರನೇ ಬಂದಿದೆ. ಅದನ್ನ ಹೋಗ್ಲಾಡ್ಸಕ್ಕೆ ನಮಗೆ ಕಷ್ಟ ಆದ್ರೆ ನಾವೇ ಸರಿ ಮಾಡ್ಕೋಬೇಕಲ್ವಾ. ಈಗ ಬೇರೆಯವ್ರನ್ನ ಯಾರೋ ಕರೆದು ನಾವು ಮಾಡಿಸೋದಲ್ಲ. ಹೇಗೆ ಸರಿ ಮಾಡ್ಕೋಬೇಕಂದ್ರೆ ಅಫ್ಕೋರ್ಸ್ ಓಕೆ, ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಎರಡೂ ಇರುತ್ತೆ. ಒಳ್ಳೇದು ಕೆಟ್ಟದ್ದು ಎರಡೂ ನಮಗೆ ಗೊತ್ತಾಗಬೇಕು ಅಥವಾ ನಮ್ಗೆ ಅರಿವಾಗಬೇಕಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಪ್ರಶ್ನೆ ಬರ್ಬೋದು, ನಾವು ಕೆಟ್ಟ ಸಿನಿಮಾ ಯಾಕೆ ನೋಡ್ಬೇಕು ಅಂತ. ಓಕೆ, ನಿಮ್ಮ ಅಂಶ ಇದು, ಬನ್ನಿ ಒಂದೋ ಎರಡೋ ಹೌದು ಮಾಡಿ ನೋಡಿ, ತಪ್ಪಿದ್ರೆ ತಪ್ಪು ತಿದ್ಕೊಂತೀವಿ ಖಂಡಿತ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇವಾಗ ಸಿನಿಮಾ ಬರೋದು. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದ್ರೆ ಕಿರಣ್ ರಾಜ್ ಫ್ಯಾನ್ಸ್ಗೆ ಇದು ತುಂಬಾ ಅಂದ್ರೆ ಒಂದು ಫುಲ್ ಮೀಲ್ಸ್ ತರ ಸಿನಿಮಾ ಇದು. ನಾನು ಫಸ್ಟ್ ಟೈಮ್ ಮೊನ್ನೆ ಟ್ರೈಲರ್ ರಿಲೀಸ್ ಆದಾಗ ಹೇಳಿದೆ, ನಾನೇ ಕಿರಣ್ ಐ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್ ಅಂತ. ಹಾಗೆ ಟ್ರೈಲರ್ ನೋಡಿದಾಗ ಆನೆಸ್ಟ್ ಆಗಿ ಅದು ತುಂಬಾ ನನಗೆ ಅವ್ರ ಹಾಕೋ ಕಾಸ್ಟ್ಯೂಮ್ ಅಥವಾ ಅವರು ಒಂದು ಹೊಡೆಯೋ ಪಂಚು ಕಿಕ್ಸು ಎಲ್ಲ ನನ್ನನ್ನು ಅದ್ರಲ್ಲಿ ನೋಡ್ತೀನಿ. ನನಗೆ ಆ ಥರನೇ ನನ್ನ ಹೀರೋ ಹಿಂಗಿರ್ಬೇಕು ಅಂತ. ನೀವು ಅವತ್ತು ಹೇಳಿದ್ರಿ ಕೂಡ, ನಾನು ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಅವ್ರನ್ನ ಈ ಸಿನಿಮಾದಲ್ಲಿ ಬೇರೆ ರೀತಿನೇ ತೋರಿಸಿದೀನಿ ಅಂತ ಹೇಳಿದ್ರಿ. ಆ ಒಂದು ಲಿಮಿಟ್ಗೋಸ್ಕರ ಆದ್ರೂ ಅಂದ್ರೆ ಜನ ಕಿರಣ್ ರಾಜ್ ಅವ್ರನ್ನ ಒಂದು ಸ್ಪೆಷಲ್ ಆಗಿ ನೋಡ್ಬೇಕು. ಅವ್ರನ್ನ ಈಗ ಕನ್ನಡ ಸೀರಿಯಲ್ ಇರ್ಬೋದು ಅಥವಾ ನೀವು ಕನ್ನಡತಿ ಸೀರಿಯಲ್ ಇರ್ಬೋದು, ಅಲ್ಲೆಲ್ಲ ಒಂದು ಕ್ಲಾಸ್ ಅವತಾರದಲ್ಲಿ ನೋಡಿರ್ತೀರ. ಅವರು ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಒಂಥರ ನನಗನ್ಸಿದ್ದು ಸಿನಿಮಾಗೆ ಬಿಟ್ಟಿದ್ದು ಒಂದು ರಿಸರ್ವ್ಡ್ ಕ್ಯಾರೆಕ್ಟರ್. ಬಿಕಾಸ್ ಆ ಕ್ಯಾರೆಕ್ಟರ್ ಹಂಗೆ ಇರುತ್ತೆ, ತುಂಬಾ ಜೋಯಲ್ ಆಗಿ ಅಲ್ಲದೆ ಒಂಥರ ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ತರ ಪ್ಲೇ ಮಾಡಿರ್ತಾರೆ. ಕನ್ನಡ ಅಫ್ಕೋರ್ಸ್ ಹೆಸರು ಟೈಟ್ಲ್ ಎಲ್ಲ ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ. ಬಟ್ ಈ ಸಿನಿಮಾ ನೀವು ನೋಡಿದಾಗ ಒಂದು ಕಾಂಟ್ರಾಸ್ಟ್ ಸಿಗುತ್ತೆ. ಅವ್ರ ಕಾಸ್ಟ್ಯೂಮ್ಸ್, ಅವ್ರು ಮಾತಾಡೋ ಸ್ಟೈಲು, ಆಮೇಲೆ ಆಕ್ಷನ್ ಇರ್ಬೋದು. ಎಸ್ಪೆಷಲಿ ನನಗೆ ಅವ್ರ ಇಂಟ್ರಡಕ್ಷನ್ ಫೈಟ್ ಅಂತೂ ನನಗೆ ಅಂದ್ರೆ ವಾವ್, ನಾವ ತೆಗ್ದಿರೋ ಇದು ಅಂತ ಅನ್ಸ್ಬಿಡುತ್ತೆ ಇದನ್ನ. ಅಂಡ್ ಹ್ಯಾಟ್ಸ್ ಆಫ್ ಟು ವಿನೋದ್ ಮಾಸ್ಟರ್ ಅದನ್ನ ಮಾಡಿದ್ದು, ಅದನ್ನ ತೆಗೆದುಕೊಟ್ಟಿದ್ದು. ಇದು ಹೆಂಗೆ ಅಂದ್ರೆ, ನಾನು ವಿನೋದ್ ಮಾಸ್ಟರ್ ತುಂಬಾ ಏನೋ ಡಿಸ್ಕಷನ್ ಮಾಡುವಾಗ ಮಧ್ಯದ ನಾವಿಬ್ರು ಆರಡಿ ಇವರು ಒಂದು 5 ಅಡಿ ಮಧ್ಯೆ ಹಿಂಗೆ ಇಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನನ್ನ ಮಕ್ಕಳು ಇದೆಲ್ಲ ಯೋಚನೆ ಮಾಡ್ತಾರೆ, ನಾನ್ ಹೆಂಗ್ ತೆಗೆದುಕೊಳ್ಳೋದು ಇದನ್ನ ಅನ್ನೋ ತರ ಸಕಲಾಗಿರುತ್ತೆ. ಅಂದ್ರೆ ಆ ಕಾಂಬಿನೇಷನ್ ತುಂಬಾ ಡೆಡ್ಲಿ ಕಾಂಬಿನೇಷನ್. ಹೌದು. ಸೊ ಅದಕ್ಕೆ ಕಿರಣ್ ಅವ್ರ ಇನ್ನೊಂದು ಅವತಾರ ನೀವು ನೋಡ್ಬೇಕು ಅಂದ್ರೆ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಆ ಗ್ರ್ಯಾಂಡ್ಯೂರ್ ಎಲ್ಲ ಏನು ನೀವು ನೋಡ್ಬೋದು, ಅದು ಥಿಯೇಟ್ರಲ್ಲಿ ನೋಡ್ಬೇಕು ಅಂತ ನಾನು ರಿಕ್ವೆಸ್ಟ್. ಅಂಡ್ ಖಂಡಿತ ಒಂದು ಅಂಬಲ್ ರಿಕ್ವೆಸ್ಟ್ ಏನಂದ್ರೆ, ಕನ್ನಡ ಚಿತ್ರನ ಉಳಿಸೋಣ. ಸುಮಾರು ಜನ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು, ಸುಮಾರು ಜನ ಇದನ್ನ ನಂಬ್ಕೊಂಡಿದ್ದಾರೆ. ಓಕೆ, ಎಲ್ಲರೂ ಸೇರಿ ಸ್ವಲ್ಪ ಮಟ್ಟಿಗೆ ಎತ್ತಿಡಿಯೋಕ್ಕೆ ಪ್ರಯತ್ನ ಮಾಡೋಣ. ಸೊ ಅದು ಹೆಂಗಾಗುತ್ತೆ ಅಂದ್ರೆ, ಜನ ಬಂದು ಥಿಯೇಟ್ರಿಗೆ ನೋಡಿದ್ರೆ ಅದು ಸಾಧ್ಯ. ಹೌದು, ಸರಿ. ಈ ಒಂದು ಇಂಟರ್ವ್ಯೂನ ಮುಗಿಸ್ಬೇಕಂತ ಹೇಳಿದ್ರೆ ಕಿರಣ್ ಸರ್ ಅವರು ಒಂದು ಥಾಟ್ ಏನಾದ್ರು ಹೇಳ್ಬೇಕು, ಅವಾಗಲೇ ಮುಗಿಸೋದು. ಏನಾದ್ರು ಹೇಳಿ, ಜನಗಳಿಗೊಂದು ಸಂದೇಶ ಕೊಡಿ. ನಾಟ್ ಓನ್ಲಿ ಸಿನಿಮಾ, ಒಂದು ಥಾಟ್. ಡೂ ಗುಡ್, ಬಿ ಗುಡ್, ಚೇಸ್ ಯುವರ್ ಪ್ಯಾಷನ್, ಲಿವ್ ಲೈಫ್ ಕಿಂಗ್ ಸೈಜ್ ಅಷ್ಟೇ. ಥ್ಯಾಂಕ್ ಯು. ಇಷ್ಟವರೆಗೂ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಾಗಿತ್ತು ಶೇರ್ನ ಮಾತುಕತೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್ಸ್.